ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಪ್ರತಿ ಸಂಜೆ ನಾನು ಲೈವಲ್ಲಿ ಬರ್ತೇನೆ. ಲೈವಲ್ಲಿ ಬಂದು ನಿಮಗೆ ಇರುವಂಥ ಡೌಟ್ಗಳನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೆ. ಸೊ ಇವತ್ತು ಎರಡು ಕಾಮೆಂಟ್ಗಳು ನನಗೆ ಬಂದಿರುವಂಥದ್ದು ಯಾವ ರೀತಿ ಅಂದರೆ, ನಮಗೆ ಗೋರ್ಮೆಂಟ್ 10,000 ರೂಪಾಯಿ ಫೀಸ್ ಇರುವಂಥ ಕಾಲೇಜ್ಗಳ ಲಿಸ್ಟ್ ಮಾಡಿ ಹಾಕಿ ಅಂತ ಒಂದಿಷ್ಟು ವಿದ್ಯಾರ್ಥಿಗಳು ಕೇಳಿದರು. ಅವ್ರು ಕೇಳಿರೋದು ಏನಂತಂದರೆ, ನಮಗೆ 10,000 ರೂಪಾಯಿ ಫೀಸಲ್ಲಿ ಯಾವೆಲ್ಲ ಕಾಲೇಜ್ಗಳಿದ್ದಾವೆ ಅದನ್ನು ಲಿಸ್ಟ್ ಮಾಡಿ ವಿಡಿಯೋ ಮಾಡಿ ಅಂತ ಹೇಳಿದರು. ಸೊ ಇಲ್ಲಿ ಸ್ವಲ್ಪ ಕೇಳ್ಕೊಳ್ರಿ. ಪ್ರೈವೇಟ್ ಕಾಲೇಜ್ಗಳಲ್ಲಿ 20% ಕೋಟಾ 10,000 ರೂಪಾಯಿ ಫೀಸಲ್ಲಿರುತ್ತೆ. ರಿಮೇನಿಂಗ್ 80% ಕೋಟಾ ಮ್ಯಾನೇಜ್ಮೆಂಟ್ ಅಂದರೆ 1,00,000 ರೂಪಾಯಿ ಫೀಸಲ್ಲಿರುತ್ತೆ. ಸೊ 10,000 ರೂಪಾಯಿ ಫೀಸ್ ಇರುವಂಥ ಕಾಲೇಜುಗಳು ನಮಗೆ ಹೆಂಗೆ ಗೊತ್ತಾಗುತ್ತೆ, ಎಲ್ಲಿ ನೋಡಬೇಕು, ಎಲ್ಲಿ ಇರ್ತವೆ ಅಂತ ನಿಮ್ಗೆ ಅನಿಸಿದರೆ, ಸೊ ಆ ಒಂದು ಕಾಲೇಜುಗಳನ್ನು ಎಲ್ಲಿ ನೋಡಬೇಕಂತಂದರೆ, ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಗೋರ್ಮೆಂಟ್ ಮತ್ತು ಪ್ರೈವೇಟ್ ಕಾಲೇಜುಗಳು ಕೂಡ ನೀವು ನೋಡಲಿಕ್ಕೆ ಸಿಗ್ತವೆ. ಯಾಕಂತಂದರೆ ನೀವು ಕರ್ನಾಟಕದಲ್ಲಿರುವಂಥ ಎಲ್ಲ ಗೋರ್ಮೆಂಟು ಮತ್ತು ಪ್ರೈವೇಟ್ ಕಾಲೇಜಲ್ಲಿ 100% 10,000 ರೂಪಾಯಿನೇ ಇರುತ್ತೆ ಫೀಸು. ಹೌದಾ? 10,000 ರೂಪಾಯಿ ಇರುತ್ತೆ ಗೋರ್ಮೆಂಟ್ ಕಾಲೇಜಲ್ಲಿ ಮಾತ್ರ. ಮತ್ತು ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸ್ ಯಾವ ಕಾಲೇಜಲ್ಲಿ ಇರುತ್ತೆ ಅಂದರೆ, ಎಲ್ಲ ಗೋರ್ಮೆಂಟ್ ಕಾಲೇಜುಗಳಲ್ಲಿ 20% ಸೀಟು ಗೋರ್ಮೆಂಟ್ ಸೀಟ್ ಇರ್ತವೆ. ಅದಕ್ಕೆ ಫೀಸು ಬರೀ 10,000. ಅದು ಎಲ್ಲಿ ನೋಡಬೇಕು ಅಂತಂದರೆ, ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜ್ ಕೆಳಗಡೆ ನಿಮಗೆ 10,000 ರೂಪಾಯಿ ಫೀಸ್ ಅಂತ ಇರುತ್ತೆ. ಓಕೆ, ಅಲ್ಲಿ ಲೈನ್ ಇರುತ್ತೆ ಮೇಲ್ಬಳಗಡೆ ಏನಂತಂದರೆ, ಮ್ಯಾನೇಜ್ಮೆಂಟ್ ಕೋಟಾ, ಗೋರ್ಮೆಂಟ್ ಪ್ರೈವೇಟ್ ಈ ಥರ ಇರುತ್ತೆ. ಇಲ್ಲಿ 10,000 ರೂಪಾಯಿ ಇರುತ್ತೆ, ಇಲ್ಲಿ 1,00,000 ರೂಪಾಯಿ ಇರುತ್ತೆ. ನೀವು ಇಲ್ಲಿ ಟಿಕ್ ಮಾಡ್ಬೇಕಾದ್ರೆ ಇಲ್ಲಿ ಮಾಡ್ಕೋಬೇಕು, ಇಲ್ಲಿ ಮಾಡಿಬಿಟ್ರೆ 1,00,000 ರೂಪಾಯಿ ಆಗುತ್ತೆ. ಪ್ರತಿ ಕರ್ನಾಟಕದಲ್ಲಿರುವಂಥ ಎಲ್ಲ ಪ್ರೈವೇಟು ಕಾಲೇಜುಗಳಲ್ಲಿ 10,000 ರೂಪಾಯಿ ಫೀಸು 20% ಇರ್ತವೆ. ಸರ್, ಹಾಗಾದರೆ ಎಲ್ಲರಿಗೂ ಸೀಟ್ ಸಿಗುತ್ತಾ ಅಂತ ಯಾರೋ ಒಂದು ಪ್ರಶ್ನೆ ಕೇಳ್ತಾರೆ ನನಗೆ. ಎಲ್ಲರಿಗೂ ಸೀಟ್ ಸಿಗುತ್ತಾ ಹಂಗಾರೆ 10,000 ರೂಪಾಯಿದು ಅಂತ? ನೋಡಿ, ಎಲ್ಲರೂ 10,000 ರೂಪಾಯಿ ಫೀಸ್ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಕಾಂಪಿಟೇಷನ್ ಆಗುತ್ತೆ. ಯಾರಿಗೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅವ್ರುಗಳಿಗೆ ಹೋಗುತ್ತೆ. ಯಾರು ರ್ಯಾಂಕ್ ನಂಬರ್ ಚೆನ್ನಾಗಿರುತ್ತೆ ಅವ್ರುಗಳಿಗೆ ಸೀಟ್ ಹೋಗಿಬಿಡುತ್ತೆ. ಮತ್ತು ನಾವು ರ್ಯಾಂಕ್ ದೂರ ಇದ್ದವ್ರು ಏನು ಮಾಡಬೇಕು, ನಿಮಗೆ ಬೇರೆ ಇನ್ನೊಂದು ಆಪ್ಷನ್ ಅಂತಂದರೆ, ನೀವು ಜಾಸ್ತಿ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ಸೆಕೆಂಡ್ ರೌಂಡ್ ತನಕ ಕಾಯಬೇಕು. ನಾವು 2,00,000 ರ್ಯಾಂಕ್ ಇದೆ, ನಾವೇನು ಮಾಡಬೇಕು ಅಂತಂದರೆ, ನೀವು ಸೆಕೆಂಡ್ ರೌಂಡ್ ಒಂದು ವೇಟ್ ಇದು ಮಾಡಬೇಕು, ಥರ್ಡ್ ರೌಂಡಿಗೆ ವೇಟ್ ಮಾಡಬೇಕು. ಉಳಿದಿರುವಂಥ ಸೀಟ್ಗಳನ್ನು ನಿಮ್ಗೆ ಕೊಡಲೇಬೇಕು. ಆವಾಗ ನೀವು 10,000 ರೂಪಾಯಿ ಫೀಸ್ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಕರ್ನಾಟಕದಲ್ಲಿರುವಂತಹ ಎಲ್ಲ ಪ್ರೈವೇಟ್ ಕಾಲೇಜುಗಳಲ್ಲಿಯೂ 10,000 ರೂಪಾಯಿ ಫೀಸ್ ಇರುತ್ತೆ. ಇದು 10,000 ರೂಪಾಯಿ ಫೀಸ್ ಯಾರಿಗೆ ಅಂತಂದರೆ, ಇದು ಗೋರ್ಮೆಂಟ್ ಸೀಟ್ಗಳಿಗೆ ಮಾತ್ರ 10,000 ರೂಪಾಯಿ ಇರುತ್ತೆ. ಪ್ರೈವೇಟ್ ಮತ್ತು ಮ್ಯಾನೇಜ್ಮೆಂಟ್ ಕೋಟಾ ಅಂದರೆ ಹೆಂಗೆ ನೋಡಬೇಕು, ಅದು ನಿಮಗೆ ಕಾಣಿಸುತ್ತಲ್ಲಿ GP ಅಂತ ಇರುತ್ತೆ. ಅಲ್ಲಿ ನಿಮಗೆ ಫೀಸ್ ಸ್ಟ್ರಕ್ಚರನ್ನು ಕೂಡ ಕೊಟ್ಟಿರ್ತಾರೆ, ಅದನ್ನು ನೋಡಿ ಟಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಕ್ಲಿಯರ್ ಆಗಿದೆಯಾ? ನಾ ಅಲ್ಲಿದ್ದಾಗ ಸ್ವಲ್ಪ ತುಂಬಾ ಕಾಮೆಂಟ್ಸ್ ಭಾಳಿದ್ದು, ಕ್ಲಿಯರಾಗಿ ಹೇಳೋಕ್ಕಾಗಲಿಲ್ಲ. ಸೊ ಸರಿಯಾಗಿ ಕೇಳಿಸ್ಕೊಳ್ರಿ. ಯಾವುದು 10,000 ರೂಪಾಯಿ ಫೀಸ್ ಲಿಸ್ಟ್ ಇಷ್ಟಂತ ಏನು ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜುಗಳಲ್ಲೂ ಕೂಡ 10,000 ರೂಪಾಯಿ ಫೀಸ್ ಇರುತ್ತೆ. 20% ಕೋಟಾದ ಅಡಿಯಲ್ಲಿ ಮಾತ್ರ. ರಿಮೇನಿಂಗ್ 80% 1,00,000 ರೂಪಾಯಿ ಫೀಸ್ ಇರುತ್ತೆ. ಸರ್, ಮತ್ತು 50,000 ರೂಪಾಯಿ ಫೀಸ್ ಇರುತ್ತಾ? 50,000 ರೂಪಾಯಿ ಫೀಸ್ ಎಲ್ಲಿ ಕೂಡ ಇಲ್ಲ. ಗೋರ್ಮೆಂಟದ ಫೀಸ್ ಸ್ಟ್ರಕ್ಚರ್ ಮಾತ್ರ ಇರೋದು 10,000 ಮತ್ತು 1,00,000 ಮಾತ್ರ ಇರೋದು. 50,000 ರೂಪಾಯಿ ಫೀಸ್ ಎಲ್ಲಿ ಕೂಡ ಇಲ್ಲ. ಮತ್ತು SNQ ಕೋಟಾ ಏನಾರು ಹೆಲ್ಪ್ ಆಗುತ್ತಾ? BSc ನರ್ಸಿಂಗಿಗೆ SNQ ಕೋಟಾ ಹೆಲ್ಪ್ ಆಗೋದಿಲ್ಲ. ಇರೋದೇ 10,000 ರೂಪಾಯಿ ಫೀಸು. ಇನ್ನೂ ಏನು ಅದರಲ್ಲಿ ಏನು ತೊಗೋಬೇಕು ನಿಮಗೆ? SNQ ಕೋಟಾ ಅದು ಯಾರಿಗೆ ಅಂತಂದರೆ, ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಮಾತ್ರ. ಯಾಕಂದರೆ ಇಂಜಿನಿಯರ್ ಫೀಸು ಜಾಸ್ತಿ ಇದೆ, ಗೌರ್ಮೆಂಟ್ ಫೀಸೇ ಜಾಸ್ತಿ ಇದೆ. ಹೀಗಾಗಿ ಅಲ್ಲಿ SNQ ಕೋಟಾ ನಡೆಯುತ್ತೆ. ನಮ್ದು ಇರೋದೇ 10,000 ರೂಪಾಯಿ ಫೀಸು, ಅದಕ್ಕೆ SNQ ಕೋಟಾ ಯೂಸ್ ಆಗೋದಿಲ್ಲ. ಓಕೆ, ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಜಾಸ್ತಿ ಕಾಲೇಜುಗಳು ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಒಳ್ಳೆಯದು. ಸರ್, ನಾನು 10 ಮಾಡ್ತೀನಿ 20 ಮಾಡ್ತೀನಿ ಅಂತಂದರೆ ಆಗೋದಿಲ್ಲ. ನಿಮ್ಮ ರ್ಯಾಂಕಿಗೆ ತಕ್ಕಂತೆ ನೀವು ಜಾಸ್ತಿ ಕಾಲೇಜುಗಳನ್ನು ಆ್ಯಡ್ ಮಾಡಿಬಿಟ್ರೆ, ಆ್ಯಡ್ ಮಾಡೋದ್ರಿಂದ ಏನು ಲಾಸ್ ಇಲ್ಲ. ಜಾಸ್ತಿ ಕಾಲೇಜ್ ಆ್ಯಡ್ ಮಾಡೋದ್ರಿಂದ ಲಾಸ್ ಇಲ್ಲ. ಬಿಗಿನಿಂಗಲ್ಲಿ ಒಳ್ಳೆ ಕಾಲೇಜ್ ಹಾಕೋದು, ಆಮೇಲೆ ಬ್ಯಾಡ್ ಕಾಲೇಜ್ಗಳನ್ನು ಹಾಕಿ 10,000 ರೂಪಾಯಿ ಫೀಸಲ್ಲಿ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ 10,000 ರೂಪಾಯಿ ಫೀಸಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಂಗಳೂರಲ್ಲಿ ನಮಗೆ 10,000 ರೂಪಾಯಿ ಫೀಸಲ್ಲಿ ಸಿಗುತ್ತಾ? ಮಂಗಳೂರಲ್ಲಿರುವಂಥ ಎಲ್ಲ ಪ್ರೈವೇಟ್ ಕಾಲೇಜಲ್ಲಿ ಕೂಡ ನಿಮಗೆ 10,000 ರೂಪಾಯಿ ಫೀಸ್ ಇರುತ್ತೆ. ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲಿದೆ, ಹಾಸನದಲ್ಲೂ ಇದೆ. ಓಕೆ, ಪ್ರೈವೇಟ್ ಕಾಲೇಜಲ್ಲಿ 10,000 ರೂಪಾಯಿ ಫೀಸ್ ಇದೆ. ಶಿವಮೊಗ್ಗದಲ್ಲಿ 10,000 ರೂಪಾಯಿ ಫೀಸ್ ಇರುವಂಥ ಪ್ರೈವೇಟ್ ಕಾಲೇಜ್ ಇದ್ದಾವೆ. ಹುಬ್ಬಳ್ಳಿ ಧಾರವಾಡದಲ್ಲಿ 10,000 ರೂಪಾಯಿ ಫೀಸ್ ಇರುವಂಥ ಪ್ರೈವೇಟ್ ಕಾಲೇಜ್ ಇದ್ದಾವೆ. ಬೆಳಗಾವಿಯಲ್ಲಿ 10,000 ರೂಪಾಯಿ ಇರುವಂಥ ಪ್ರೈವೇಟ್ ಕಾಲೇಜ್ ಇದ್ದಾವೆ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು GG ಬೇಕಾ GP ಬೇಕಾ ಅನ್ನೋದು ಡಿಸೈಡ್ ಮಾಡ್ಬೇಕು. GG ಅಂತಂದರೆ ಗೌರ್ಮೆಂಟ್ ಫೀಸಲ್ಲಿ ಬರುತ್ತೆ,
ಜಿ ಪಿ ಅಂದರೆ ಗೌರ್ಮೆಂಟ್ ಫೀಸ್ ಏನು ಪ್ರೈವೇಟ್ ಕಾಲೇಜ್ ಆಗುತ್ತೆ. ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟಾನು ಕೂಡ ಅಂತ ಇರುತ್ತೆ. ಇಲ್ಲಿ ನೀವು ಟಿಕ್ ಮಾಡ್ಕೋಕ್ಕೋರು ಇದನ್ನು ಮಾಡ್ತಿರೋ ನೀವು ಡಿಸೈಡ್ ಮಾಡ್ಕೋಬೇಕು. ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಡೌಟ್ ಇದ್ದರೂ ಕೂಡ ನಾಳೆ ಮತ್ತೆ ಆ್ಯಸ್ ಯೂಸ್ವಲ್ ಲೈವಲ್ಲಿ ಬರ್ತೇನೆ, ಅವಾಗ ನೀವು ಮಾಹಿತಿಯನ್ನು ಕೇಳ್ಬೋದು. ಥ್ಯಾಂಕ್ ಯು.